ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ರವಿ ಲಮಾಣಿ. ನಾವು GDS BPMI ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ನಾವು ಪೋಸ್ಟ್ ಆಫೀಸ್ನಲ್ಲಿ ಇರುವಂತ RPLI PLI ಮಾಡಿಸೋದು ಬೆಸ್ಟ್ ಅಥವಾ LIC ಮಾಡಿಸೋದು ಬೆಸ್ಟ್ ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಮೊದಲು ಕ್ಲಾರಿಫೈ ಮಾಡಿಬಿಡ್ತೀನಿ. ಏನಂದರೆ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನಾನು ಖುದ್ದು LIC ಆಫೀಸಿಗೆ ಹೋಗಿ ಹಾಗೂ ಮತ್ತು ಪೋಸ್ಟ್ ಆಫೀಸಿನ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿ ಈ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿದ್ದೀನಿ. ಓಕೆ, ಕಂಪ್ಯಾರಿಸನ್ ಟೇಬಲ್ನ ನೋಡೋಣ. ನಾವೀಗ ಹೋಲಿಕೆ ವಿಧಾನಗಳು ಈ ಕಡೆ ಬರೆದಿದ್ದೀವಿ, ಪ್ಲಸ್ ಇಲ್ಲಿ LIC ಬರೆದಿದ್ದೀವಿ, ನೆಕ್ಸ್ಟ್ ಈ ಕಡೆ RPLI ಸೆಕ್ಷನ್ ಬರೆದಿದ್ದೀವಿ. ಓಕೆ, ಫಸ್ಟ್ ನೋಡೋಣ ಯಾರೆಲ್ಲ ಮಾಡಿಸ್ಬೋದು. ಹೂ ಕ್ಯಾನ್ ಬೈ LICನ ಯಾರಾದರೂ ಮಾಡಿಸ್ಬೋದು. 8 ರಿಂದ 55 ವರ್ಷದೊಳಗಿರೋರೆಲ್ಲ ಮಾಡಿಸ್ಬೋದು. ನೆಕ್ಸ್ಟ್ RPLI ಅದು ಕೂಡ 19 ರಿಂದ 55 ವರ್ಷದೊಳಗೆ ಯಾರಿರ್ತಾರೆ ಅವರು ಕೂಡ ಮಾಡಿಸ್ಬೋದು. ಪ್ಲಸ್ PLI 19 ರಿಂದ 50 ವರ್ಷದಲ್ಲಿನ ಒಳಗಿರೋರು ಕೂಡ ಮಾಡಿಸ್ಬೋದು. ಇಲ್ಲಿಯೂ ಕೂಡ 8 ವರ್ಷದಿಂದ 8 ವರ್ಷದ ಮೇಲೆ ಇರುವಂಥ ಮಕ್ಕಳು ಮಾಡಿಸ್ಬೋದು. ಅಲ್ಲಿ ಬಾಲ ಭೀಮಾ ಅಂತ ಒಂದು ಪಾಲಿಸಿ ಬರ್ತದೆ, ಅದು ಅಂದರೆ ಜಾಯಿಂಟ್ ಪಾಲಿಸಿ ಆಗಿರ್ತದೆ. ಅದನ್ನು ಕೂಡ ಮಾಡಿಸ್ಬೋದು. RPLI PLIದಲ್ಲಿ ಯಾವ ರೀತಿಯಾದ LICನಲ್ಲಿ ಇರ್ತದೆ ಆ ರೀತಿಯಾದ ಇರ್ತದಲ್ಲೂ. ನೆಕ್ಸ್ಟ್ ಪ್ರೀಮಿಯಂನಲ್ಲಿ ಕಂಪ್ಯಾರಿಸನ್ ಮಾಡಬೇಕಾದ್ರೆ ನಾವು LICಯಲ್ಲಿ ಪ್ರೀಮಿಯಮನ್ನು ಪೋಸ್ಟ್ ಆಫೀಸಿನ ಇನ್ಶೂರೆನ್ಸ್ಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ LICಯಲ್ಲಿ ಪ್ರೀಮಿಯಂ ಕಟ್ಟುವಂಥ ಅಮೌಂಟು ಹೆಚ್ಚಿಗೆ ಆಗಿರ್ತದೆ. ಯಾಕೆಂದರೆ ಅವ್ರದ್ದು ಸ್ವಲ್ಪ ಕಂಡೀಷನ್ಸ್ ಆ ರೀತಿ ಇದ್ದಾವೆ. ಆದರೆ ಪೋಸ್ಟ್ ಆಫೀಸ್ನಲ್ಲಿ RPLIಯಲ್ಲಿ ಪ್ರೀಮಿಯಂ ಅಮೌಂಟು ಕಡಿಮೆಯಾಗಿದೆ. ಅದೇ PLIನಲ್ಲಿ ಇನ್ನೂ ನೋಡಿದರೆ ಇನ್ನೂ RPLIಗಿಂತ ಸ್ವಲ್ಪ ಕಡಿಮೆ ಆಗ್ತದೆ. ಓಕೆ, ಬೋನಸ್ ರೇಟ್ ನೋಡೋಣ. ಬೋನಸ್ ರೇಟ್ LICನಲ್ಲಿ 38 ರೂಪಾಯಿಂದ ಪ್ರಾರಂಭ ಇದೆ, ಆದರೆ RPLIನಲ್ಲಿ 48 ರೂಪಾಯಿಂದ ಪ್ರಾರಂಭ ಇದೆ, PLIನಲ್ಲಿ 48 ರೂಪಾಯಿಂದ ಪ್ರಾರಂಭ ಇದೆ. ಇದು ಒಂದು ಬಹಳ ಬೆಸ್ಟ್ ಬೆನಿಫಿಟ್ ಆಗ್ತದೆ ಕಸ್ಟಮರ್ಸ್ಗಳಿಗೆ, ನಿಮಗೆಲ್ಲರಿಗೂ. ಯಾಕೆಂದರೆ ನೀವು ಬೋನಸ್ ರೇಟ್ಗೋಸ್ಕರ ಪಾಲಿಸಿನ ಇನ್ಶೂರೆನ್ಸ್ ಮಾಡೋದು, ಹಾಗೆ ಪ್ಲಸ್ ಲೈಫ್ ರಿಸ್ಕ್ ಅವರು ಕೂಡ ಆಗೋದು. ಲೈಫ್ ರಿಸ್ಕ್ ಅವರು ಈ ಮೂರರಲ್ಲಿಯೂ ಇನ್ಕ್ಲೂಡ್ ಆಗ್ತದೆ. ಆದರೆ ಬೋನಸ್ ರೇಟ್ ಐತಲ್ಲ, ಅದು RPLI ಮತ್ತು PLIನಲ್ಲಿ ಕಂಪ್ಯಾರಿಸನ್ ಟು LICಗಿಂತ ಭಾಳ ಇದೆ. ಇದು ಒಂದು ಬೆಸ್ಟ್ ಬೆನಿಫಿಟ್ ಆಗ್ತದೆ. ಏನಂದರೆ RPLI ಮತ್ತು PLI ಮಾಡಿಸೋದು ಭಾಳ ಉತ್ತಮ ಅಂತ ನನ್ನ ಪ್ರಕಾರ ಅನ್ಸುತ್ತದೆ. ಓಕೆ, ಮಿನಿಮಮ್ ಸಮ್ ಎಶ್ಯೂರ್ಡ್ ಎಷ್ಟಷ್ಟು ಕಟ್ಬೋದು. LICನಲ್ಲಿ ಮಿನಿಮಮ್ ಸಮ್ ಎಶ್ಯೂರ್ಡ್ 1 ಲಕ್ಷದಿಂದ ಸ್ಟಾರ್ಟ್ ಆಗ್ತದೆ. ಅದು ಮ್ಯಾಕ್ಸಿಮಮ್ ಅದರೆಲ್ಲ ಲಿಮಿಟ್ ಇಲ್ಲ. ಓಕೆ, RPLIನಲ್ಲಿ ಮಿನಿಮಮ್ 10,000ರಿಂದ ಸ್ಟಾರ್ಟ್ ಆಗ್ತದೆ, ಮ್ಯಾಕ್ಸಿಮಮ್ 10 ಲಕ್ಷದ ಮಟ್ಟ ಮಾಡಿಸ್ಬೋದು RPLIಯಲ್ಲಿ. ಯಾಕೆಂದರೆ ಇದು ಲಿಮಿಟ್, ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಅಂದರೆ ರೂರಲ್ ಜನರಿಗಂತ ಮಾಡಿರುವುದರಿಂದ ಇದರ ಲಿಮಿಟ್ 10 ಲಕ್ಷದ ಮಟ್ಟ ಅಷ್ಟೇ ಇದೆ. ಮತ್ತು PLI ನೋಡಿದರೆ 20,000 ಮಟ್ಟ ಮಿನಿಮಮ್ ಸಮ್ ಎಶ್ಯೂರ್ಡ್ ತೊಗೋಬೋದು, ಮ್ಯಾಕ್ಸಿಮಮ್ 50 ಲಕ್ಷ ಮಟ್ಟ ತೊಗೋಬೋದು ಇದರಲ್ಲಿ. ನೆಕ್ಸ್ಟ್ ಮಿನಿಮಮ್ ಪಾಲಿಸಿ ಟರ್ಮ್ ಅಂದರೆ ಕನಿಷ್ಠ ಪಾಲಿಸಿಯ ಅವಧಿ ಎಷ್ಟು ವರ್ಷ ತೊಗೋಬೋದು ಅಂತ. ಮಿನಿಮಮ್ 5 ವರ್ಷದಿಂದ ಮ್ಯಾಕ್ಸಿಮಮ್ 41 ವರ್ಷ ಮಟ್ಟ ತೊಗೋಬೋದು. ಈ ಟರ್ಮ್ ಎಲ್ಲ ಮೂರರಲ್ಲೂ ಸೇಮ್ ಇದೆ, ಇದು ಏನು ಡಿಫ್ರೆನ್ಸ್ ಆಗೋದಿಲ್ಲ. ಓಕೆ, ಲೋನ್ ಫೆಸಿಲಿಟಿಯೂ ಕೂಡ ಮೂರರಲ್ಲಿಯೂ ನಾವು ನೋಡ್ತೀವಿ. ಲೋನ್ ಫೆಸಿಲಿಟಿ ಮೂರರಲ್ಲಿಯೂ ಕೊಡ್ತಾರೆ. ಓಕೆ, ಪ್ಲೇಸ್ ಟಾರ್ಗೆಟ್ ಪಾಲಿಸಿ ಅಂತ ಪಾಲಿಸಿ ಪಡೆಯುವ ಸ್ಥಳ, ಅಂದರೆ LICಯನ್ನು ನೀವು ಈ ಒಬ್ಬ LIC ಏಜೆಂಟ್ಲಿಂದ ಥ್ರೂ ತೊಗೋಬೋದು, ಇಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರೂ ತೊಗೋಬೋದು, LIC ಆಫೀಸಿಗೆ ಹೋಗಿದ್ರೆ ತೊಗೋಬೋದು. ಆದರೆ RPLIನ ನೀವು ಪೋಸ್ಟ್ ಆಫೀಸಿಗೆ ಹೋಗಬೇಕು, ಅದು ಬ್ರಾಂಚ್ ಆಫೀಸ್ನಲ್ಲಿ ಹೋದರೆ ಕೊಡ್ತಾರೆ, ಹಾಗೆ ಈ ಸಬ್ ಆಫೀಸ್ನಲ್ಲಿಯೂ ಕೊಡ್ತಾರೆ. ಆದರೆ ಅಲ್ಲಿ ಅವರು ಸಬ್ ಆಫೀಸ್ನಲ್ಲಿ ಏನಿರ್ತದೆ PLI ಅಕೌಂಟ್ಸನ್ನು ಮಾಡೋದು ಅವ್ರ ಕಡೆ ಟಾರ್ಗೆಟ್ ಇರ್ತದೆ. ಆದರೆ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನೀವು ರೂರಲ್ ಏರಿಯಾದವರು ಬಿಲಾಂಗ್ ಆಗಿದ್ದರೆ RPLIನೂ ಕೂಡ ಅಲ್ಲಿಯೂ ಮಾಡಿಸ್ಬೋದು. ನೆಕ್ಸ್ಟ್ PLIನೂ ಸಬ್ ಆಫೀಸ್ನಲ್ಲಿ ಮಾಡಿಸ್ಬೋದು, BOದಲ್ಲಿಯೂ ಕೂಡ ಮಾಡಿಸ್ಬೋದು. ಓಕೆ, ಮ್ಯಾಚುರಿಟಿ ಅಮೌಂಟನ್ನು ನೋಡೋಣ. ಮ್ಯಾಚುರಿಟಿ ಅಮೌಂಟ್ ಆ್ಯಸ್ ಕಂಪೇರ್ ಟು LICನ PLI ಮತ್ತು RPLI ಕಂಪೇರ್ ಮಾಡಿದರೆ ಭಾಳ ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ನಾವು ಫಸ್ಟ್ ಇಲ್ಲೇ ಪ್ರೀಮಿಯಮನ್ನು ಹೆಚ್ಚಿಗೆ ಕಟ್ತೀವಿ, ಬೋನಸ್ ರೇಟ್ ಕಡಿಮೆ ಕೊಡೋದ್ರಿಂದ ಅದು ಅವರ ಲಾಸ್ಟ್ ಮ್ಯಾಚುರಿಟಿ ಅಮೌಂಟ್ ಕೂಡ ಕಡಿಮೆ ಆಗ್ತದೆ ಆಟೋಮೆಟಿಕ್ಲಿ. ಓಕೆ, ಆದರೆ ಪೋಸ್ಟ್ ಆಫೀಸ್ನಲ್ಲಿ ಮಾಡಿಸಿದರೆ ಅದರ ಮ್ಯಾಚುರಿಟಿ ಅಮೌಂಟ್ ಕೂಡ ಹೆಚ್ಚಿಗೆ ಬರ್ತದೆ. ಒಂದು ಎಕ್ಸಾಂಪಲ್ ಥ್ರೂ ಇದನ್ನು ನೋಡೋಣ, ಅಂದರೆ ನಿಮಗೆ ಕ್ಲಿಯರ್ ಆಗಿಬಿಡ್ತದೆ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಎಕ್ಸಾಂಪಲಿಗೆ ಒಬ್ಬ ರಾಜು ಇದ್ದಾನೆ ಅಂತ ನಾವು ತೊಗೊಂಡಿದ್ದೀವಿ. ರಾಜುವಿನ ವಯಸ್ಸು 25 ವರ್ಷ ಆಗಿದೆ. ಆವಾಗ ಅವನು 25 ವರ್ಷದ ಪಾಲಿಸಿಯನ್ನು ಮಾಡಿಸ್ಬೇಕಂತ ಡಿಸೈಡ್ ಮಾಡಿದ್ದಾನೆ. ಅವನು ಸಮ್ ಎಶ್ಯೂರ್ಡ್ 20 ಲಕ್ಷ ರೂಪಾಯಿ ಸಮ್ ಎಶ್ಯೂರ್ಡ್ಲಿಂದ ಮಾಡಬೇಕಂತ ಒಂದು ಪಾಲಿಸಿಯನ್ನು ಡಿಸೈಡ್ ಮಾಡಿದ್ದಾನೆ. ಅವನಿಗೆ 2 ಆಪ್ಷನ್ ಬರ್ತದೆ. ಈಗ LICನಲ್ಲಿ ಮಾಡೋದು ಬೆಟರಾ ಇಲ್ಲ ಪೋಸ್ಟ್ ಆಫೀಸ್ನಲ್ಲಿ ಮಾಡೋದು ಬೆಟರಾ ಅಂತ ಆಪ್ಷನ್ ಬರ್ತದೆ. ಆವಾಗ ಅವನಿಗೆ ಎರಡನ್ನು ಟೇಬಲ್ ಕಂಪ್ಯಾರಿಸನ್ ಮಾಡಿದರೆ ಏನೇನು ಡಿಫ್ರೆನ್ಸ್ ಆಗುತ್ತೆ ಅದನ್ನು ನೋಡೋಣ. ಇಲ್ಲಿ ಅವನು ತೊಗೊಂಡಿರೋಂಥ ಪ್ಲ್ಯಾನ್ ಏನಂದರೆ ಎಂಡೋಮೆಂಟ್ ಅಶ್ಯೂರೆನ್ಸ್, ಅಂದರೆ ಬೇರೆ ಪಾಲಿಸಿಗಳಿದ್ದಾವೆ. ಈ ಪೋಸ್ಟ್ ಆಫೀಸ್ನಲ್ಲಿ ಆಯ್ತು ಕೂಡ LICನಲ್ಲಿಯೂ ಕೂಡ ಆಯ್ತು. ಅದರಲ್ಲಿ ಅವನು ತೊಗೊಂಡಿರುವಂಥ ಪಾಲಿಸಿ ಏನೊಂದು ಎಂಡೋಮೆಂಟ್ ಅಶ್ಯೂರೆನ್ಸ್. ಅದು ಅವನಿಗೆ ಮ್ಯಾಚುರಿಟಿ ಏಜ್ ಎಷ್ಟಕ್ಕೆ ಬರ್ತಪ್ಪ ಅಂದರೆ 50 ವರ್ಷ ಅವನು ಆದಾಗ ಈ ಅಮೌಂಟು ಬರ್ತದೆ. ಓಕೆ, ಅವನು ಇಯರ್ಲಿ ಪ್ರೀಮಿಯಮನ್ನು ಕಟ್ಟಾನಂತೆ ತೊಗೊಳ್ಳೋಣ. ಇಲ್ಲಿ ಇಯರ್ಲಿ ಪ್ರೀಮಿಯಮ್ ಅವನು PLIನಲ್ಲಿ ಮಾಡಿಸಿದರೆ, ಪೋಸ್ಟ್ ಆಫೀಸ್ನಲ್ಲಿ PLI ಮಾಡಿಸಿದರೆ ಅವನಿಗೆ 74,970 ರೂಪಾಯಿ ಇಲ್ಲಿ ಕಟ್ತಾನೆ. ಆದರೆ ಇಲ್ಲಿ LICನಲ್ಲಿ
ಅದರ ಪ್ರೀಮಿಯಂ ಭಾಳ ಹೆಚ್ಚಿಗೆ ಆಗ್ತದೆ, 92,480 ರೂಪಾಯಿ ಕಟ್ತಾನೆ. ಓಕೆ, ಪಾಲಿಸಿ ಡ್ಯೂರೇಷನ್ ಸೇಮ್, ಇಲ್ಲೂ 25 ವರ್ಷ, ಅಲ್ಲೂ 25 ವರ್ಷ. ನೆಕ್ಸ್ಟ್ ಟೋಟಲ್ ಪ್ರೀಮಿಯಂ ಪೇಯಬಲ್ ಅಂದರೆ ಟೋಟಲ್ ಅವನು 25 ವರ್ಷ ಮಟ್ಟ ಕಟ್ಟುವಂಥ ಪ್ರೀಮಿಯಂ ಅಮೌಂಟು ಪೋಸ್ಟ್ ಆಫೀಸಿನ PLIನಲ್ಲಿ 18,74,000 ಚಿಲ್ಲರ ಕಟ್ತಾನೆ. ಇಲ್ಲಿ 23,12,000 ಮಟ್ಟ ಇಲ್ಲಿ ಪ್ರೀಮಿಯಮನ್ನು LICನಲ್ಲಿ ಕಟ್ತಾನೆ. ಇಲ್ಲಿ ಕೂಡ ಭಾಳ ಡಿಫ್ರೆನ್ಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಬೋನಸ್ ಎಷ್ಟು ಕೊಡ್ತಾರೆ ಅವರು ಅದನ್ನು ನೋಡೋಣ. ಪೋಸ್ಟ್ ಆಫೀಸ್ನಲ್ಲಿ PLIನಲ್ಲಿ ಅವನಿಗೆ 26 ಲಕ್ಷ ಬೋನಸ್ ಬರ್ತದೆ, ಆದರೆ ಅದೇ LICನಲ್ಲಿ ಅವನಿಗೆ 18 ಲಕ್ಷ ಬೋನಸ್ ಬರ್ತದೆ. ಇದು ಭಾಳ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಆಗ್ತದೆ ಅವನಿಗೆ. ಯಾಕಂದರೆ ಲೈಫ್ ರಿಸ್ಕ್ ಅವರು ಎರಡರಲ್ಲಿಯೂ ಕೂಡ ಕವರ್ ಇದೆ, ಆದರೆ ಬೋನಸ್ ರೇಟ್ ಐತಲ್ಲ, ಬೋನಸ್ ಅಮೌಂಟ್ ಐತಲ್ಲ, ಅದು ಏನಾಗುತ್ತೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ. ಯಾಕೆಂದರೆ ಸ್ವಲ್ಪ ಅಲ್ಲ, ಭಾಳನೇ ಡಿಫ್ರೆನ್ಸ್ ಆಗ್ತದೆ ಅವನಿಗೆ. ನೆಕ್ಸ್ಟ್ ಮ್ಯಾಚುರಿಟಿ ಅಮೌಂಟ್ ಎಷ್ಟು ಬರ್ತದೆ ಲಾಸ್ಟಿಗೆ ಅವನಿಗೆ? ಪೋಸ್ಟ್ ಆಫೀಸಿನ PLIನಲ್ಲಿ 46 ಲಕ್ಷ ಬರ್ತದೆ, ಅದೇ ಅವನಿಗೆ LICನಲ್ಲಿ 38 ಲಕ್ಷ ಬರ್ತದೆ. ಟೋಟಲ್ ಬೆನಿಫಿಟ್ ನಾವು ಕಂಪ್ಯಾರಿಸನ್ ಮಾಡಿದರೆ ಪೋಸ್ಟ್ ಆಫೀಸ್ನಲ್ಲಿ PLIನಲ್ಲಿ ಅವನಿಗೆ 27,25,000 ಮಟ್ಟ ಅವನಿಗೆ ಬೆನಿಫಿಟ್ ಆಗ್ತದೆ. ಅದೇ LICನಲ್ಲಿ ಅವನಿಗೆ 14,88,000 ಮಟ್ಟ ಬೆನಿಫಿಟ್ ಆಗ್ತದೆ. ನಾವಿಲ್ಲಿ ಟೋಟಲ್ ಬೆನಿಫಿಟನ್ನು ಮ್ಯಾಚುರಿಟಿ ವ್ಯಾಲ್ಯೂ ಮೈನಸ್ ಟೋಟಲ್ ಪ್ರೀಮಿಯಂ ವ್ಯಾಲ್ಯೂ ಅಂತ ಮಾಡಿದರೆ ಅದರ ಟೋಟಲ್ ಬೆನಿಫಿಟ್ ಬರ್ತದೆ. ಇದರಲ್ಲೇ ನಾವು ತಿಳ್ಕೊಬೋದು ಯಾವ ಪಾಲಿಸಿ ಮಾಡೋದು ಬೆಟರ್ ಅಂತ ನಾವು ಡಿಸೈಡ್ ಮಾಡ್ಕೊಳ್ಳೋದು ಅಂತ. ಮತ್ತು ಬೇಕಾದರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ನಲ್ಲಿ ನಾನು ಒಬ್ಬ ರಮೇಶ್ ಅದಾನಂತ ಯೂಸ್ ಮಾಡಿದ್ದೀನಿ ಇಲ್ಲಿ. ಓಕೆ, ರಮೇಶಿಗೆ ಎಷ್ಟು ವರ್ಷ? ಈಗ 35 ವರ್ಷ ಅವನಿಗೆ. ಅವನು ಮ್ಯಾಚುರಿಟಿ ಏಜನ್ನು 50ಕ್ಕೆ ತೊಗೋತಾನೆ. ಈಗ ಪಾಲಿಸಿ ಟರ್ಮನ್ನು 15 ವರ್ಷಕ್ಕೆ ತೊಗೋತೀನಿ ಅಂತ ಡಿಸೈಡ್ ಮಾಡಿದ್ದಾನೆ. ಸಮ್ ಎಶ್ಯೂರ್ಡು 10 ಲಕ್ಷ ರೂಪಾಯಿ ಮಾಡಬೇಕಂತ ಪಾಲಿಸಿ ಮಾಡಿದ್ದಾನೆ. ಇವಾಗ LICಗೆ ಹೋಗ್ತಾನೆ, ಅವನಿಗೆ 10 ಲಕ್ಷ ರೂಪಾಯಿ ಸಮ್ ಎಶ್ಯೂರ್ಡ್ ಮಾಡಿಸಲಿಕ್ಕೆ. ಅದೇ PLI ಪೋಸ್ಟ್ ಆಫೀಸ್ನಲ್ಲಿ ಹೋಗ್ತಾನೆ, ಅದೇ 10 ಲಕ್ಷ ರೂಪಾಯಿ ಸಮ್ ಎಶ್ಯೂರ್ಡ್ ಮಾಡಿಸಲಿಕ್ಕೆ. ನೋಡೋಣ, ಅವನಿಗೆ ವರ್ಷಕ್ಕೆ ಅವನು LICನಲ್ಲಿ 68,511 ರೂಪಾಯಿ ಕಟ್ಟಬೇಕು. ಅದೇ PLIನಲ್ಲಿ ಆದರೆ 64,600 ರೂಪಾಯಿ ಕಟ್ತಾನೆ. ಓಕೆ, ಟೋಟಲ್ ಪ್ರೀಮಿಯಂ ಬಂದುಬಿಟ್ಟು ಇಲ್ಲಿ 10,27,000 ರೂಪಾಯಿ ಬರ್ತದೆ ಇಲ್ಲಿ. ನೆಕ್ಸ್ಟ್ ಅದೇ PLIನಲ್ಲಿ ಆದರೆ 9,69,000 ರೂಪಾಯಿ ಬರ್ತದೆ. ಬೋನಸ್ ರೇಟ್ ಇಲ್ಲಿ ಹೆಂಗಿದೆ? LICನಲ್ಲಿ ಅವನಿಗೆ 35 ರೂಪಾಯಿ ಪರ್ 1000, ಅಂದರೆ 1000 ರೂಪಾಯಿಗೆ 35 ರೂಪಾಯಿ ಹಾಗೆ ಬೋನಸ್ ರೇಟ್ ಹಾಕೊಡ್ತಾರೆ ಇಲ್ಲಿ. ಆದರೆ ಅದೇ PLIಯಲ್ಲಿ ಆದರೆ 1000 ರೂಪಾಯಿಗೆ 52 ರೂಪಾಯಿ ಹಾಗೆ ಬೋನಸ್ ರೇಟ್ ಹಾಕೊಡ್ತಾರೆ. ಭಾಳ ಮೇಜರ್ ಡಿಫ್ರೆನ್ಸ್. ಎಲ್ಲಿಯೂ ಕೂಡ ನಾವು ಈ ಸ್ಲೈಡಲ್ಲಿ ನೋಡಿದಲ್ಲ, ಮೇಜರ್ ಡಿಫ್ರೆನ್ಸ್ ಅಂದರೆ ಬೋನಸ್ ರೇಟ್ ಕೂಡ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನೆಕ್ಸ್ಟ್ ಬೋನಸ್ ಅಮೌಂಟ್ ಎಷ್ಟು ಬರ್ತದೆ ಅವನಿಗೆ? ಇಲ್ಲಿ ಬೋನಸ್ ಅಮೌಂಟ್ 5,25,000 ರೂಪಾಯಿ ಬರ್ತದೆ. ಅದೇ ಇಲ್ಲಿ ಬೋನಸ್ ಅಮೌಂಟು 7,80,000 ರೂಪಾಯಿ ಬರ್ತದೆ. ನೆಕ್ಸ್ಟ್ ಟೋಟಲ್ ಮ್ಯಾಚುರಿಟಿ ಅಮೌಂಟ್ LICನಲ್ಲಿ ಎಷ್ಟಾಗ್ತದೆ? 15 ಲಕ್ಷದ ಚಿಲ್ಲರ, ಆದರೆ ಅದೇ PLIನಲ್ಲಿ ಆದರೆ 17 ಲಕ್ಷದ ಚಿಲ್ಲರ ಬರ್ತದೆ. ಟೋಟಲ್ ಬೆನಿಫಿಟ್ LICಲಿಂದ ಎಷ್ಟಾಯ್ತು ಅವನಿಗೆ? 4,97,000. ಅದೇ PLI ಮಾಡಿಸಿದರೆ ಅವನಿಗೆ 8,11,000 ರೂಪಾಯಿ ಬೆನಿಫಿಟ್ ಆಗ್ತದೆ. ಇಲ್ಲಿ ನಾವು LIC ಮತ್ತು PLI ಕಂಪೇರ್ ಮಾಡಿದ್ದೀವಿ. ಇನ್ನೊಂದು ವಿಡಿಯೋ ತರ್ತೀವಿ, ಅದರಲ್ಲಿ RPLI ಮತ್ತು LICನ ಕಂಪೇರ್ ಮಾಡೋಣಂತೆ. ಈಗ ನಿಮಗೆ ಐಡಿಯಾ ಬಂದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟು 3 ಸ್ಲೈಡ್ಲಿಂದ ನಿಮಗೆ ನಾನು LICನಲ್ಲಿ ಇರುವಂಥ ಡಿಫ್ರೆನ್ಸು ಪ್ಲಸ್ PLIನಲ್ಲಿ ಇರುವಂಥ ಡಿಫ್ರೆನ್ಸ್ ಯಾರನ್ನು ಕಂಪೇರ್ ಮಾಡಿ ನಾನು ಯಾವುದನ್ನು ನೀವು ಪಾಲಿಸಿ ಬೆಸ್ಟ್ ಮಾಡಿಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ನಿಮಗೇನಾದರೂ ಚಲೋ ಅನಿಸಿದರೆ ಪ್ಲೀಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ವಿಡಿಯೋಗಳನ್ನು ನಾವು ಇನ್ನು ಮುಂದೆ ತರ್ತಾ ಇರ್ತೀವಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಪೋಸ್ಟ್ ಆಫೀಸ್ನಲ್ಲಿರುವಂಥ RPLI ಮಾಡೋದೇ ನನ್ನ ಪ್ರಕಾರ ಬೆಸ್ಟ್ ಅಂತ ಅನ್ಸುತ್ತೆ. ಹಾಗೆ ನೀವು ಕೂಡ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ RPLI ಮತ್ತು PLI ಬಗ್ಗೆ ತಿಳ್ಕೊಂಡು RPLI ಪಾಲಿಸಿಗಳನ್ನ ಮಾಡ್ರಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.